ಕುಂಭರಾಶಿ. ಕುಂಭರಾಶಿಯವರು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂಥ ಕಾಲಗಳು ಹತ್ರ ಬರ್ತಾ ಇದೆ. ಆದರೆ ತುಂಬ ಎಚ್ಚರಿಕೆಯನ್ನಲ್ಲೂ ಸಹ ನೀವು ಮುಂದುವರಿಯಬೇಕು. ಕುಟುಂಬದಲ್ಲಿಯೂ ಸಹ ಎಚ್ಚರಿಕೆಯಿಂದ ಇರಬೇಕು. ಕುಟುಂಬದಲ್ಲಿ ಅಲ್ಲು ಕಲ್ಲೋಲುಗಳಾಗುವಂತಹ ಕಾಲ ಬರ್ತಾ ಇದೆ. ಆದ್ದರಿಂದ ಆದಷ್ಟು ಗುರು ಹಿರಿಯರ ಸಲಹೆಯಂತೆ ನೀವು ನಡೆಯೋದು ಸೂಕ್ತ. ಆದಷ್ಟು ಸದ್ಗುರುಗಳ ಸೇವೆಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಮಾಡುವುದರಿಂದ ಅವರ ಮಾರ್ಗದರ್ಶನದಲ್ಲಿ ನೀವು ಮುನ್ನಡೆಯುವುದರಿಂದ ಬರುವ ಆಪತ್ತುಗಳು ಮತ್ತು ವಿಪತ್ತುಗಳಿಂದ ಪಾರಾಗಬಹುದು. ಏಕೆಂದರೆ ಜನ್ಮಶನಿ ನಡೀತಾ ಇದೆ ಮತ್ತು ಸಾಡೆ ಸಾತಿನ ಪ್ರಭಾವಗಳಿಂದ ಆದಷ್ಟು ಗುರು ಹಿರಿಯರ ತಾಯಿ ತಂದೆಯರ ಸೇವೆಯನ್ನು ಮಾಡಿ. ಯಾವ ಕಾರಣಕ್ಕೂ ಸಹ ಗುರುಗಳ ಮಾತನ್ನು ಮೀರದಲೆ ನೀವು ನಡೆದಿದ್ದೇ ಆದರೆ ಬರುವ ಈ ಸಾಡೆ ಸಾತಿನ ಪ್ರಭಾವದಿಂದ ನೀವು ಪಾರಾಗಬಹುದು. ವೀಕ್ಷಕರೇ, ಸ್ತ್ರೀ ಶಾಪ ಅನ್ನೋದು ಸಹಿತನು ಬರ್ತಾ ಇದೆ. ಆದ್ದರಿಂದ ಮನಸ್ಸಿನಲ್ಲಿ ಮತ್ತು ತಲೆಯಲ್ಲಿ ದುಷ್ಟ ಆಲೋಚನೆಗಳನ್ನು ಪರಸ್ತ್ರೀಯರ ಬಗ್ಗೆ ನೀವು ಮಾಡೋದನ್ನು ಕೆಲವೊಂದು ವ್ಯಕ್ತಿಗಳು ಅದನ್ನು ನಿಲ್ಲಿಸಬೇಕು. ಇಲ್ಲದಿದ್ದರೆ ಶನೇಶ್ವರನ ಕುದೃಷ್ಟಿಗೆ ಈಡಾಗ್ಬಿಡ್ತೀರಾ. ಆದ್ದರಿಂದ ಗುರುಗಳ ಸೇವೆಯನ್ನು ಮಾಡಿ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ, ನಂತರ ನರಸಿಂಹ ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣ ಮಾಡುವುದರಿಂದ ಕುಂಭರಾಶಿಗೆ ವಿಶೇಷವಾದ ಅನುಗ್ರಹ ಉಂಟಾಗುತ್ತದೆ.